ಮಹಾದೇವ ಶಂಭೋ ಮಹಾದೇವ. ಮಹಾದೇವ ಶಂಭೋ ಮಹಾದೇವ ನೀನೇ ನನ್ನ ಪ್ರಾಣದ ಮಾರಣ, ನೀನೇ ನನ್ನ ಪ್ರಾಣ ರಮಣ. ಮಹಾದೇವ ಪರಮೇಶ್ವರನನ್ನು ಶ್ರೀಮನ್ನಾರಾಯಣನು ಶರವಣಾ ತೀರದಲ್ಲಿ ನಡೆಯುತ್ತಿರುವ ಸತ್ರಯಾಗಕ್ಕೆ ಕರೆದುಕೊಂಡು ಹೋಗುತ್ತಿರುವಾಗ ದಾರಿಯಲ್ಲಿ ಅಹಂಕಾರಿಯಾಗಿ ಮೆರೆಯುತ್ತಿದ್ದ ಭೃಗುದೇವನನ್ನು ಸಂಧಿಸಿ ಅವನ ಪಾದದಲ್ಲಿ ಬೆಳೆಯುತ್ತಿರುವ ಕಿತ್ತು ಶರವಣಾ ತೀರದತ್ತ ಹೋಗುತ್ತಿರುವ ಹತ್ತ ಕಡೆ ದೇವತೆಗಳು ಬ್ರಹ್ಮದೇವನೊಡನೆ ಸಕಲ ದೇವತೆಗಳು ನೆರೆದಿರುವರು. ಆದರೆ ಪರಮೇಶ್ವರನಿಗೆ ಅಗ್ರಪೂಜೆಯನ್ನು ಕೊಡಲು ಸಕಲ ದೇವತೆಗಳು ನೆರೆದಿರುವರು. ಆದರೆ ದಕ್ಷನಿಗೂ ಅಲ್ಲಿಗೆ ಬರುವ ಅಧಿಕಾರ ಉಂಟು. ಈಗಿರುವಾಗ ಪರಮೇಶ್ವರನಿಗೆ ಅಗ್ರಪೂಜೆಯನ್ನು ಕೊಟ್ಟರೆ ದಕ್ಷನಿಗೆ ಅಸಮಾಧಾನವಾದ ಇರಲಿ, ನಾನೀಗಲೇ ಹೋಗಿ ಮುಂದಾಗುವ ಕಾರ್ಯವನ್ನು ನೋಡುವೆನು. ಅದೋ ಶಿವಭಕ್ತ ಶಿಖಾಮಣಿಯಾದ ದದೀಚಿ ತಲೆ ಬರುತ್ತಿರು. ಬರಲಿ. ಬ್ರಹ್ಮಚಾರಿಗೆ ಸುಖಿಯಾಗಿ ಬಾಳು ಶಿವಭಕ್ತ ಶಿಖಾಮಣಿ. ಬ್ರಹ್ಮಾಂಡಗಳೊಳಗೊಂಡಿರುವ ಚಿತ್ರೂಪನಾದ ಆ ಪರಮೇಶ್ವರನ ನಾಮಾಮೃತವು ನನ್ನ ಸರ್ವ ಅಂಗಾಂಗದಲ್ಲಿ ವ್ಯಾಪಿಸುತ್ತಿರುವಾಗ ಸುಖವಲ್ಲವೇ ಮತ್ತೇನು ಪೂಜ್ಯರಿ? ದದೀಚಿ ದೇವ, ಪರಮೇಶ್ವರನಿಗೆ ಭಕ್ತರಲ್ಲಿ ನೀನಲ್ಲವೇ ಮೊದಲಿಗನು. ನೀನಿಲ್ಲದ ಸ್ಥಳದಲ್ಲಿ ಆ ಶಿವನಿಲ್ಲ, ಆ ಶಿವಸ್ವಾಮಿ ಇಲ್ಲದ ಸ್ಥಳದಲ್ಲಿ ನೀನಿಲ್ಲ. ಪರಮೇಶ್ವರನ ಆತ್ಮಲಿಂಗ ಸ್ವರೂಪನು ನೀನಾಗಿರುವಾಗ ನಿನ್ನ ಭಾಗ್ಯವನ್ನು ಏನೆಂದು ಹೇಳಲಯ್ಯ. ಹೌದು, ಅದಿರಲಿ, ಎಲ್ಲಿಗೆ ಹೋಗುತ್ತಿರುವಿರಿ? ನೀನೆಲ್ಲಿಗೆ ಹೋಗುತ್ತಿರುವಿರಿ? ಸೂರ್ಯ ಅಸ್ತಮಯ ಸಮಯದಲ್ಲಿ ಅನೇಕ ಪಕ್ಷಿಗಳು ಒಂದು ವಿಶಾಲವಾದ ವೃಕ್ಷವನ್ನು ಆಶ್ರಯಿಸಿ ಬೆಳಗಾಗುತ್ತಲೇ ಚದರಿ ಹಾರುವಂತೆ ಈ ಸುರಭೂಮಿಯಲ್ಲಿ ದೇವತೆಗಳು ತಮ್ಮ ತಮ್ಮ ಜನ್ಮ ಶಾಂತಿಗಾಗಿ ಪರಮೇಶ್ವರನೆಂಬ ವೃಕ್ಷವನ್ನು ಆಶ್ರಯಿಸಲು ಈಗಾಗಲೇ ಶರವಣ ತೀರದಲ್ಲಿ ಸೇರುತ್ತಿರುವರು. ಆದ್ದರಿಂದ ನಾನು ಅಲ್ಲಿಗೆ ಹೋಗುತ್ತಿರುವುದು. ಶಿವಭಕ್ತರು, ನಿನ್ನಿಂದ ಪರಿಶೋಭಿಸಲ್ಪಡುವ ಆ ಶಿವಸತ್ರಯಾಗವನ್ನು ನೋಡಲು ನಾನು ಸಹ ಕೈಲಾಸ ಮಾರ್ಗವಾಗಿ ಹೊರಟಿದ್ದೆ. ಹಾಗೆ ಮಾಡಿ. ಮಹಾದೇವ ಆಹಾ, ನಾರದ ಲೀಲೆಯೇ ಲೀಲೆ. ಸಂಸಾರ ಚಕ್ರದ ಹಂಗನ್ನು ದೂರ ಮಾಡಿ ದುರ್ಗವನ್ನು ಮೆಟ್ಟಿ ನಿಂತ ಪರಿಶೋಭಿಸಲ್ಪಡುವ ಸುಗಂಧದಂತೆ ಮೋಹ ರಾಗಾದಿಗಳಿಂದ ಕೂಡಿದ ತನ್ನ ಶರೀರದ ಮಧ್ಯದಲ್ಲಿ ಶಿವಭಕ್ತಿ ಮಾರ್ಗವನ್ನು ಬೆಳಗುತ್ತಾ ಸಂಚರಿಸು.
ಅವನಲ್ಲವೇ ನಿಜವಾದ ಬ್ರಹ್ಮಚಾರಿ. ಅವನಿಂದ ಪರಿಶೋಭಿಸಲ್ಪಡುವ ಆ ಶಿವಸತ್ರ ಯಾಗಕ್ಕೆ ಹೋಗಿ ಆ ಶಿವಪ್ರಸಾದವನ್ನು ಸೇವಿಸಲು. ಶಿವೋಹಂ ಶಿವೋಹಂ. ಮಾಯೆಯ ತೆರೆಯನ್ನು ಸರಸಿದರೆ ಕಾಣುವುದು ನಿಜವ, ಅರಿಯುವೆ ನಿಜವ. ಮಾಯೆಯ ತೆರೆಯನ್ನು ಸರಸಿದರೆ ಕಾಣುವುದು ನಿಜವ, ಅರಿಯುವೆ ನಿಜವ. ಓಂ ನಮಃ ಶಿವಾಯ. ಓಂ ನಮಃ. ഇരുളലെ അയ്യോ എന്നരെ കഥനു ಮಾಡುವುದೇ. ഇരുളലെ ಅಯ್ಯೋ ಎಂದರೆ ಕಥನು ಓಡುವುದೇ. ಬೆಳಕಿಗೆ ಬರದೆ ಮೋಹವ ಬೀಳದೆ, ಬೆಳಕಿಗೆ ಬರದೆ ಮೋಹವ ಬೀಳದೆ, ಕಂಗಳು ಕಾಣೋದೆ. ನಿನ್ನನ್ನೇ ಅರಿತರೆ ಜೀವನ ಅರಿತುವನು. ಮಾಯೆಯ ತೆರೆಯನ್ನು ಸರಸಿದರೆ ಕಾಣುವುದು ನಿಜವ, ಅರಿಯುವೆ ನಿಜವ. ಕನ್ನಡಿಯನ್ನು ನೋಡಿದರೆ ಬಿಂಬವು ಕಾಣುವುದು. ಕನ್ನಡಿಯನ್ನು ನೋಡಿದರೆ ಬಿಂಬವು ಕಾಣುವುದು. ಒಳಗಿನ ಕಣ್ಣ ತೆರೆದರೆ ತಾನೇ, ಒಳಗಿನ ಕಣ್ಣ ತೆರೆದರೆ ತಾನೇ ದೇವನ ನೋಡುವುದು. ಆಗಲೇ ಮನದ ಕಾಂತಿಯು ಅರಿದು ಚಾಚಿಯು ತುಂಬುವುದು. ಮಾಯೆಯ ತೆರೆಯನ್ನು ಸರಸಿದರೆ ಕಾಣುವುದು ನಿಜವ, ದೇವ ಅರಿಯುವೆ ನಿಜವ.
ಕಾಲ ಸಮೀಪಿಸಿತು. ದೇವತೆಗಳ ಮನೋಭಿಷ್ಟದ ಮೊರೆಯನ್ನು ಪರಶಿವನಿಗೆ ತಿಳಿಸಲು ಅನುಜ್ಞೆಯಾಗಿತ್ತು, ತಿಳಿಸಿದನು. ಆದರೂ ಮೋಕ್ಷಾಧಿಕಾರಿಯಾದ ಪರಶಿವನು ಇನ್ನೂ ಬರಲೇ ಇಲ್ಲವಲ್ಲ. ಸತ್ರಪೂಜೆಯ ಕಾಲವಾದರೂ ಸಮೀಪಿಸುತ್ತಿದೆ. ಅದು ಏಕೆ ತಳು ಮಾಡಿದನು ಪರಶಿವನು ಬ್ರಹ್ಮದೇವ? ಬರುವನ ಭೂತೇಶ್ವರನು ಸ್ವಲ್ಪ ಕಾಲದಲ್ಲಿ. ಅದಿರಲಿ, ಆ ದಕ್ಷ ಬ್ರಹ್ಮನೇಕೆ ಇನ್ನೂ ಬರಲೇ ಇಲ್ಲವಲ್ಲ? ಬ್ರಹ್ಮದೇವ, ದಕ್ಷ ದೇವನು ಕಾರ್ಯಾರ್ಥವಾಗಿ ಸಮಯವಿದೆವೆಂದು ಹೋಗಿರುವನು. ಅಲ್ಲದೆ ದಕ್ಷ ಪೂಜೆಗೆ ಪೂಜಾರ್ಹರನ್ನು ಆಲೋಚಿಸುವಾಗ ವಿವೇಕದಿಂದ ಯೋಚಿಸಬೇಕೆಂದು ಹೇಳಿ ಕಳಿಸಿರುವನು. ದಕ್ಷದೇವನ ಮಿತ್ರ, ಕಾಲದಲ್ಲಿ ವಸಂತವು, ವಿದ್ಯಾಜಾಲದಲ್ಲಿ ಕವಿತ್ವವು, ಗಜವಯ್ಯಾಳಿಯಲ್ಲಿ ಮಹೇಂದ್ರನು, ಬಿಲ್ಲಾಳಿಯಲ್ಲಿ ಮನ್ಮಥನು, ದೈವದಲ್ಲಿ ಶೂಲಧರನೆಂದು ವೇದಗಳು ಕೈಯೆತ್ತಿ ಸಾರುತ್ತಿರು. ಆದ್ದರಿಂದ ಪರಮೇಶ್ವರನೇ ಸತ್ರಯಾಗಕ್ಕೆ ಪೂಜಾರ್ಹನು. ಆದರೂ ದಕ್ಷ ದೇವನು ಇಲ್ಲಿ ನೆರೆದಿರುವ ಎಲ್ಲಾ ದೇವತೆಗಳಿಗಿಂತ ಹಿರಿಯವನು. ವಜ್ರ ಶರೀರಿಯಾಗಿ ಆ ಪರಶಿವನ ಪತ್ನಿಗೆ ತಂದೆಯಾಗಿರುವನು. ದಕ್ಷಮಿತ್ರ, ದೇವರನ್ನು ರೂಪಾಕಾರನಾಗಿ ತಿದ್ದಿ ಬ್ರಹ್ಮಜಾಣನಾದ ಶಿಲ್ಪಿಯು ಆ ದೈವಕ್ಕೆ ಜೀವ ಕಳೆ ಕೊಟ್ಟನು. ಅದನ್ನು ಪ್ರತಿಷ್ಠೆ ಮಾಡಿದ ಅರ್ಚಕನು ತಾನೇ ದೇವರೆಂದು ಹೇಳಿಕೊಳ್ಳುವುದಿಲ್ಲ. ಬ್ರಹ್ಮದೇವ, ನನ್ನ ಶೋಕಾಗ್ನಿಯನ್ನು ಪರಿಹರಿಸಿ ನನ್ನ ಷೋಡಶ ಕಲಾತೇಜವನ್ನು ಮತ್ತೊಮ್ಮೆ ನನ್ನ ಜೀವನದಲ್ಲಿ ಪ್ರತಿಷ್ಠೆ ಮಾಡಿದ ಆ ನನ್ನ ಜೀವನಾಧಾರಿತನದ ಆ ಪರಮೇಶ್ವರನೇ ಈ ಸತ್ರಾಯಗಕ್ಕೆ ಪೂಜಾರ್ಹನು. ಆ ದೇವನಕ್ಕೆ ಇನ್ನೂ ಬಾರಲಿಲ್ಲವಲ್ಲ? ಆ ಎರಡು ಮೂರ್ತಿಗಳು ಭೃಗುದೇವನ ಆಶ್ರಮದತ್ತ ಹೋದರು. ಕಾರಣವಿಲ್ಲದೆ ಭೃಗುದೇವನೇಕೆ ಹೋದನ? ಆ ಪರಶಿವನ ಅದು ಸೂರ್ಯನ ಮಿಂಚಿನ ಬೆಳಗುತ್ತದೆ, ಸಾವಿರಾರು ತಾರೆಗಳು ಹಿಡಿದು ಬಿಡಿದು ಬರುತ್ತಿರುವುದು ಏನೆಂಬಂತೆ ಶ್ರೀಮನ್ನಾರಾಯಣನು ಬರುತ್ತಿರುವುದು. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ನಿಮ್ಮ ದರ್ಶನದಿಂದ ಮಂಗಳವಲ್ಲದೆ ಮತ್ತೇನು ಪರಮಾತ್ಮ? ಸುಖಿಯಾಗಿರುವೆಯ ಚಂದ್ರಮ? ಪರಮೇಶ್ವರನ ಕರುಣವು ಪ್ರಪಂಚದ ಜೀವಿಗಳ ಮೇಲೆ ಬೀಳುವಾಗ ಸುಖದ ಮೇಣದ ಸುಖ ದುಃಖಗಳು. ಪರಮೇಶ್ವರ, ಜ್ಞಾನಾನಂದ ಮೂರ್ತಿಯಾದ ನೀನೋರ್ವನೇ ಜಗತ್ತಿನ ಚೈತನ್ಯ ಸ್ವರೂಪನಲ್ಲವೇ? ಮೂರು ಮೂರ್ತಿಗಳಲ್ಲಿ ಸದಾಶಿವ ಮೂರ್ತಿಯಾಗಿ ಚರಾಚರ ವಸ್ತುಗಳ ಶರೀರದಲ್ಲಿ ಜೀವಾತ್ಮನಾಗಿ ಪ್ರಜ್ವಲಿಸುತ್ತಿರುವೆ. ಆದ್ದರಿಂದ ಪ್ರಪಂಚದ ಜೀವರಾಶಿಗಳಿಗೆಲ್ಲ ಪಶುಪತಿಯಾಗಬೇಕೆಂದು ಬೇಡುವೆನು. ಬ್ರಹ್ಮದೇವನ ಮಾತುಗಳು ಪರಮೇಶ್ವರನ ಮಗುಡೆಯಲ್ಲಿ ಚೆಲುವಾಯಿತು. ಅಗ್ರಪೂಜೆಯ ಸಮಯ ಸಮೀಪಿಸುತ್ತಿರುವುದು. ಪರಮೇಶ್ವರನಿಗೆ ಪಶುಪತಿ ಎಂದು ಪಟ್ಟಾಭಿಷೇಕವನ್ನು ಮಾಡಿ. ಜನಾರ್ದನ ದೇವ, ಪರಮೇಶ್ವರನಿಗೆ ಪಶುಪತಿ ಪಟ್ಟಾಭಿಷೇಕವನ್ನು ದೇವತೆಗಳು ಮಾಡಿದ ದಿವಸವೇ ಶುಭ ದಿವಸ. ಪರಮೇಶ್ವರ ಈ ಪೀಠದಲ್ಲಿ ಕುಳಿತು ಅಗ್ರ ಪೂಜಾಸ್ಥಿರರಾಗಬೇಕು. ದಕ್ಷದೇವ, ಈ ಪ್ರಸಾದವನ್ನು ಸ್ವೀಕರಿಸು. ಹಿರಿಯರಿಂದ ಹಿರಿಯರಿಗೆ ಮನ್ನಣೆ.
ವಿವೇಕಿಸು ದಕ್ಷ ಬ್ರಹ್ಮ. ಕಿರಿಯದಾದ ಒಟ್ಟು ಬೀಜವು ವಿಶಾಲವಾದ ಮರವನ್ನು ಹೊಂದುತ್ತದೆ. ಆದರೆ ಆ ವೃಕ್ಷವನ್ನೊಳಗೊಂಡ ದ್ವಿಜಕ್ಕೆ ಕುಂದಿಲ್ಲ. ಬ್ರಹ್ಮ, ದಕ್ಷದೇವ, ನಾನು ಬರುತ್ತೇನೆಂದು ನಿನಗೆ ಮೊದಲೇ ಹೇಳಿ ಕಳಿಸಿರಲಿಲ್ಲವೇ? ದಕ್ಷದೇವ, ಹೇಳಿದೆನು ನಿಮ್ಮ ಮಾತುಗಳನ್ನು, ಆದರೂ ಕಾರ್ಯವು ಮಿಂಚಿತು. ಏನು? ದೇವತೆಗಳ ಸಮ್ಮೇಳನದಲ್ಲಿ ಈ ದಕ್ಷ ಬ್ರಹ್ಮನ ಮಾತುಗಳು ಉಲ್ಲಂಘನೆಗೆ? ಸಂಶಯ ಏನು ದೇವಬ್ರಹ್ಮ? ಸಂಶಯಕ್ಕೆ ಕಾರಣವಿಲ್ಲ. ಸದಾಶಿವ ಮೂರ್ತಿಯು ಸರ್ವ ಲೋಕಗಳನ್ನು ಆರೈಸುತ್ತಿರುವನು. ಏನು ಏನು? ಆ ಶಾಂತನಾಗು ದಕ್ಷ ಬ್ರಹ್ಮ. ಶಾಂತಿಯೇ ನೆಲೆಸಿರುವ ಶಾಂತಮೂರ್ತಿಯ ಮುಂಗಡೆಯಲ್ಲಿ ನಿನ್ನ ದಿಟ್ಟತನವೇ ಪರಮೇಶ್ವರ. ನೆರೆದ ಸುರ ಗಂಧರ್ವರ ಗುಂಪಿನಲ್ಲಿ ನೀನೋರ್ವ ಹಿರಿಯವನೆಂದು ಸುಮ್ಮನೆ ಇರಬೇಕಾಯಿತು. ಸಾಕು, ಬಾಯಿ ಮುಚ್ಚು. ಮುಂದುವರಿಯಬೇಡ ದಕ್ಷ ಬ್ರಹ್ಮ. ಮುಂದುವರೆದರೆ ಮಹೇಶನ ಭಯವಿಲ್ಲ. ನಾನು ಮಹೇಶನ ಭಯಕ್ಕಾಗಿ ಮಾತನಾಡುತ್ತಿಲ್ಲ, ನಿನ್ನ ಹಿತಕ್ಕಾಗಿ ಮಾತನಾಡುತ್ತಿದ್ದೇನೆ. ಅದನ್ನು ನಾನು ಬಲ್ಲೆನು ಭೃಗುದೇವ. ಆದರೆ ಆ ಶಿವ, ಈ ಶಿವ ಸದಾ ಶಿವನೆಂದು ಹೊಗಳುತ್ತಿರುವರ ಕೊಟ್ಟು ಗರ್ವನನ್ನು ಅವನೆಲ್ಲಿ ಆ ಸಾಂಬ ಶಿವ? ಅಲ್ಲಿ ನೋಡು ದಕ್ಷ ವೀರ, ಅಕ್ಷಮಾಲಾಧರನು ಮೋಕ್ಷಿತಾಂಗಭೂಷಿತನಾದ ಪರಶಿವನು ಅದೆಷ್ಟು ದಕ್ಷತೆಯಿಂದ ಕುಳಿತಿರುವನು. ದಕ್ಷ ಬ್ರಹ್ಮನ ಜಾಮಾತನಂತೆ ದಕ್ಷ ಬ್ರಹ್ಮನ ಜಾಮಾತ. ಭೃಗುದೇವ, ದಕ್ಷ ವೀರ, ನೆರೆದ ದೇವತೆಗಳ ಸಮ್ಮೇಳನದಲ್ಲಿ ಎಲ್ಲರೂ ನಮ್ರತೆಯಿಂದ ಎದ್ದು ನಮಸ್ಕರಿಸುತ್ತಿರುವಾಗ ಅವನೇಕೆ ನಮಸ್ಕರಿಸಿ ಸ್ತಬ್ಧನಾಗಿ ಕುಳಿತಿರುವನು? ಅದೊಂದು ಅಳಿಯ ಮಾವಂದಿರ ಮೌನಾಭಿಮಾನ. ಬಾಯಿಯಲ್ಲಿ ಮೌನವಾಗಿದ್ದರೆ ಕೈಯಲ್ಲೇಕೆ ನಮಸ್ಕರಿಸಬಾರದಾಗಿತ್ತು? ಅವನೇನು ಸದಾಶಿವನೇ? ಇಲ್ಲ, ಇಲ್ಲ, ಅವನೋರ್ವ ಸುರವೇಶವನ್ನು ಧರಿಸಿರುವ ಮಾರಿಯಂದನ್ನ ಬೇಡ ಮಹಾದೇವನನ್ನು. ಮಾರಿಯಂತೆ ಮುರಿದು ಮರದೇಳುವ ಮನವನ್ನು ಮನ್ನಿಸಿ ಮಹಾದೇವನ ಭಕ್ತಿಯಲ್ಲಿ ಮನವಿಡಬೇಕು. ಅಂತೆ ಪರಮೇಶ್ವರನ ಮುಂಗಡಿಯಲ್ಲಿ ಯಾರ ಪೌರುಷವೂ ನಡೆಯಲಾಗದು. ಚಂದ್ರಮ, ನಿನಗಾದ ಹಿಂದಿನ ಪರಿವವನ್ನು ಜ್ಞಾಪಕದಲ್ಲಿಡು. ನಿನ್ನ ಮುಂದೆಯೇ ಈ ಮಹೇಶನಿಗೆ ಮತ್ತೊಂದು ಪ್ರಾಯಶ್ಚಿತ್ತವನ್ನು ಕಲ್ಪಿಸಿದರು.
ಬ್ರಹ್ಮ, ನಾಗಭೂಷಣಾದ ನಟರಾಜನಲ್ಲಿ ನಿನಗೆ ವೈರತ್ವವೂ ಬೇಡ. ಕ್ಷೀರಸೇನ, ನಾಗಭೂಷಣ, ನಟರಾಜ, ನಾಟ್ಯರಾಣಿ ಇದಲ್ಲ, ನಿನ್ನ ಕ್ಷೀರಾಬ್ಧ ರಂಗಭೂಮಿ. ಗುರುದೇವಾ, ದಕ್ಷವೀರ, ಕೇಳಿದ್ರ ದೇವತೆಗಳಾಡುವ ಮಾತನ್ನ? ದಕ್ಷವೀರ, ಗುರುದೇವ, ಸದಾಶಿವನು ನಾಗಾಭರಣ ಶೃಂಗಾರನಲ್ಲವೇ? ನಾಗಾಭರಣ ಶೃಂಗಾರ. ಈ ಆಭರಣಗಳ ಅಲಂಕಾರಗಳನ್ನೇ ತಿಳಿಯದೆ ಈ ಸಣ್ಣ ಸಣ್ಣ ಕಾಯಿಗಳನ್ನು ಸರೆಮಾಲೆಗಳನ್ನಾಗಿ ಕಟ್ಟಿಕೊಂಡು ಕೊರಳಿಗೆ ಯಾವಾಗಲೂ ಸೊಗಡನ್ನು ಬೀರುವ ಒಂದು ಹಳೆಯ ಮುದಿ ಸರ್ಪವನ್ನು ಸುತ್ತಿಕೊಂಡಿರುವ ಈ ದರಿದ್ರ ಪರಶಿವನು ಶೃಂಗಾರ ಭೂಷಿತನೇ. ಭಸ್ಮಭೂಷಿತನಾದ ಭವದೂರನನ್ನು ನಿರಾಕರಿಸಬೇಡ ದಕ್ಷ. ನಿನ್ನ ಭವಬಂಧವನ್ನು ಪಾಶವನ್ನು ಬಿಡಿಸಲು ಬಂದಿರುವ ಪಾವನ ಮೂರ್ತಿಯಲ್ಲಿ ವ್ಯರ್ಥಾಲಾಪನೆ ಮಾಡಬೇಡ ದಕ್ಷ. ಶಾಂತಿ ಶಾಂತಿ. ದದೀಚಿ, ಸಂಬಳವಿಲ್ಲದೆ ಹೊಗಳುವ ಹೊಗಳ ಭಟ್ಟ, ಸಂಬಳವಿಲ್ಲದೆ ಹೊಗಳುವ ಹೊಗಳ ಭಟ್ಟ ನೀನಾದೆ ಈ ದರಿದ್ರ ಪರಶಿವನಿಗೆ. ಉಡಲು ಬಟ್ಟೆ ಇಲ್ಲದೆ ಈ ಮಾರುದ್ದ ಕೌಪೀನವನ್ನು ಕಟ್ಟಿಕೊಂಡು ಶರೀರಕ್ಕೆಲ್ಲ ಹೆಣಗಳ ಬೂದಿಯನ್ನು ಪಡೆದುಕೊಂಡು ಕೈಯಲ್ಲಿ ಯಾವಾಗಲೂ ಒಂದು ಕಬ್ಬಿಣದ ಸಲಾಕೆಯನ್ನು ಹಿಡಿದು ಬೀದಿ ಬೀದಿಗಳಲ್ಲಿ ಭಿಕ್ಷೆಯನ್ನು ಬೇಡುವ ಭಿಕ್ಷುಕ. ಬೀದಿ ಬೀದಿಗಳಲ್ಲಿ ಭಿಕ್ಷೆಯನ್ನು ಬೇಡುವ ಈ ಭಿಕ್ಷುಕ ನಿನಗೆ ಭಸ್ಮಭೂಷಿತನೇ ಹೊರತು ನನಗಲ್ಲ. ದಕ್ಷಧೀರ, ಮೃಗುದೇವ, ಕನಕ ಮಂದಿರನೆಂದು, ಭಕ್ತಾಧೀನನೆಂದು, ಸರ್ವೇಶ್ವರನೆಂದು ನಿನ್ನ ಮಗಳಾದ ಸತಿಯನ್ನು ಕೊಟ್ಟು ವಿವಾಹ ಮಾಡಿದ ಆ ವೈಭವದ ಮಾತನ್ನು ಮರೆತೆಯಾ? ಅದೊಂದು ಗತಿಸಿ ಹೋದ ವೈಭವದ ಮಾತಾಗಿರ್ಬೋದು. ನಾನು ಕೊಟ್ಟೆ ಮಗಳನ್ನ ಓರ್ವ ಸ್ಮಶಾನವಾಸ, ಹಸುವೆಯನ್ನು ಸಂತೆಯನ್ನು ಹೊತ್ತು ಮಾರುವ ಒಂದು ಮುದಿ ಹೆತ್ತನ್ನು ವಾಹನವನ್ನಾಗಿ ಮಾಡಿಕೊಂಡಿರುವ ಹಂಡಪ್ಪರ ಶಿವನಿಗೆ ಅಲ್ಲದೆ ಮರುಳಾದೆ ಮಗಳನ್ನು ಕೊಟ್ಟು ಅನೇಕ ಪಿಶಾಚಗಳಿಗೆ ಅಧಿನಾಯಕನಾದ ಅಂಕೆ ಶಂಕೆ ಇಲ್ಲದ ಈ ದರಿದ್ರ ಪರಶಿವನಿಗೆ ದೇವ, ಶಾಂತನಾಗು. ಮಗಳಾದ ಸತ್ಯವನ್ನು ನೋಡಿ ಶಾಂತನಾಗು. ಜಾಲಬ್ರಹ್ಮ, ನೀನು ನನ್ನ ಸಹಮಿತ್ರನೆಂದು ಸುಮ್ಮನಿರಬೇಕಾಯ್ತು. ಸಾಕು, ಬಾಯಿ ಮುಚ್ಚು. ದಕ್ಷವೀರ, ಇದೊಂದು ಮಹಾಯಜ್ಞವೆಂದು ಕಲ್ಪಿಸಿಕೊಂಡು ಬಂದರೆ ಅನ್ನವನ್ನು ತಿನ್ನುವುದಕ್ಕೆ ಮೊದಲೇ ಹಾಳೆಯನ್ನು ನಾಯಿ ಮುಟ್ಟಿದಂತಹ ಈ ಯಜ್ಞದ ಸಮಾರಂಭ. ನಡೆಯಿರಿ, ನಮ್ಮ ಮುಂದಿನ ಕಾರ್ಯದಲ್ಲಿ ಪ್ರವರ್ತಿಸೋಣ. ಜೈ ಭೈರವಿ, ಜೈ ಭೈರವಿ, ಜೈ ಭೈರವಿ, ಜೈ ಭೈರವಿ. ಪರಮೇಶ್ವರ, ಮನ ಬಂದಂತೆ ಮಾತನಾಡಿದ ದಕ್ಷನ ಮಾತಿನಿಂದ ಮನನೋಯಬಾರದು. ಪರಮೇಶ್ವರ, ಸದಾ ರಾಜರಸದಿಂದ ಮರೆಯುವ ದಕ್ಷ ಬ್ರಹ್ಮನ ಮಾತುಗಳನ್ನು ಮನ್ನಿಸಿ ಈ ದೇವತೆಗಳಿಗೆ ಅಭಯವನ್ನು ಕೊಟ್ಟು ಕಾಪಾಡಿ. ಮದಮುಖರ ಮಾತಿಗೆ ಮರುಗಲೇಕೆ ಜನಾರ್ದನ? ಮದಮುಖರು ಮಹತ್ತರವಾದ ಕಷ್ಟಕ್ಕೀಡಾಗುವರು. ಅವರ ಮುಂದಿನ ಕಾಲಚಕ್ರದ ಗತಿಯಲ್ಲಿ
ದೇವತೆಗಳಾದ ನಿಮಗೆ ಅಭಯವನ್ನಿತ್ತಿರುವೆನು. ನೀವೆಲ್ಲರೂ ಸುಖವಾಗಿ ಬಾಳಿ. ಶಿವೋಹಂ. ಮಹಾದೇವ, ಓ ಮಹಾದೇವ. ತಕ್ಕಿಟ 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 ನಾಟ್ಯಶೇಖರ ನಾಟ್ಯಶೇಖರ ಓಂಕಾರ ಜೈಕಾರ ಕಾಮವಿದ್ಯ ಚಿಂತಕ ತಕ್ಕಿಟ 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 ನಾಟ್ಯಶೇಖರ ನಾಟ್ಯಶೇಖರ. ಯಕ್ಷರೇ ಮೊದಲಾದ ಅಹ್ಮದ ದೇವತೆಗಳು ಸುಪ್ರಸಿದ್ಧವಾದ ಶಿವಧರ್ಮವನ್ನು ಸ್ಥಾಪಿಸಬೇಕೆಂದು ಕುತೂಹಲಭರಿತರಾಗಿದ್ದ ದೇವತೆಗಳು ಲೋಕ ಪಾವನನಾದ ಶಂಕರನ್ನು ನಿವಾರಿಸಲು ಸಾಧ್ಯವನ್ನಿತ್ತು ದಕ್ಷನೇ ಮೊದಲಾದ ನವಬ್ರಹ್ಮನಿಗಳಿಗೂ ಕುಬೇರನೇ ಅಷ್ಟ ದಿಕ್ಪಾಲಕರಿಗೂ ಸಕಲ ಋಷಿವರ್ಗಕ್ಕೆಲ್ಲ ಸತ್ರ ಪೂಜೆಗೆ ಬರುವಂತೆ ಆಹ್ವಾನಿಸಿದರು. ಆಗ ಸತ್ರ ಪೂಜೆ ಪೂಜಾರ್ಹನು ಪಾವನ ಮೂರ್ತಿಯಾದ ಪರಮೇಶ್ವರನನ್ನೇ ಅಧಿದೇವತೆ ನಿಂತು ಶಂಕರನನ್ನೇ ಅಧಿದೇವನನ್ನಾಗಿ ಮಾಡಿ ಪಶುಪತಿ ಎಂಬ ನಾಮಾಂಕಿತದಿಂದ ಅಧಿಕಾರವನ್ನಿತ್ತು ದೇವಸತ್ರ ಎಂಬ ಶರದಿಯಲ್ಲಿ ಬಿಸಾಡಿದರು. ಆಗ ನವಬ್ರಹ್ಮರುಗಳ ಅಧಿನಾಯಕನ ದಕ್ಷ ಬ್ರಹ್ಮನು ತಾನೇ ಸುರಸತ್ರ ಯಾಗಕ್ಕೆ ಅಧಿಕಾರಿಯಾಗಬೇಕೆಂದಿದ್ದ ತನ್ನ ಮನೋಭಿಲಾಷೆಯು ಸುರಸತ್ರ ಯಾಗದಲ್ಲಿ ಗರುಡನ ಗರ್ವಭಂಗವಾದಂತೆ ತಕ್ಷಣ ಗರ್ವಭಂಗವೂ ಆಯಿತು. ಆದರೆ ಪರಮೇಶ್ವರನ ಮೇಲೆ ಕೂತಿರುವ ದಕ್ಷನು ಮುಂದೇನಾದರೂ ದುರಾಲೋಚನೆ ಇದೆಯೋ ಏನೋ ಇರಲಿ, ನಾನು ಅಲ್ಲಿಗೆ ಹೋಗಿ ನೋಡಿಕೊಂಡು ಬರುವುದು. ಮಹಾದೇವ ಮಹಾದೇವ. ಹರಿಕುಲ ಕಂಠೀರವ ರಾಜೋ ತುಂಗ ಭೃಂಗ ವಿಹಾರ ಸುರಹಂಸ ಮಾನಸೋದ್ಭವ ಗಂಭೀರ ದಕ್ಷ ರಾಜೇಂದ್ರನಿಗೆ ವಿಜಯೀ ಭವ ವಿಜಯೀ ಭವ
ವಿಜಯೀ ಭವ. ನವಶಕ್ತಿಗಳ ಭ್ರೂಲತೆಯ ಭವ್ಯ ಭವನದ ಭದ್ರ ಭಂಡಾರದಂತೆ ಬ್ರಹ್ಮಾಂಡವನ್ನೇ ಸೃಷ್ಟಿಸಿದ ಈ ದುರಧೀರನಾದ ದಕ್ಷೇಂದ್ರನಿಗೆ ಸುರಸತ್ರಯಾಗದಲ್ಲಿ ಪ್ರಭಂಜನ. ಝಂ ಝಾವಾತಕ್ಕೆ ಸಿಲುಕಿದ ಅಸುಳೆಗಳಂತೆ ಯಕ್ಷ ಗಂಧರ್ವ ಕೋಟಿಗಳು ದಕ್ಷಲೋಕದಲ್ಲಿ ಗೃದ್ಧವಾಯಸಗಳಂತೆ ಹಾರಾಡುತ್ತಿರುವಾಗ ದುರಧೀರ ಯಜ್ಞ ವಿಜಯನಾದ ಈ ದಕ್ಷೇಂದ್ರನಿಗೆ ಸುರಸತ್ರಯಾಗದಲ್ಲಿ ಪ್ರಪಂಚದ ಭಯಂಕರವಾದ ಕಾರ್ಮುಗಿಲ ಘರ್ಷಣೆಯಂತೆ ಮೊರದೇಳುತ್ತಿರುವ ಅಪ್ರತಿಮ ಚರದಂಕಮಲ್ಲ ಈ ದುರಧೀರನಿಗೆ ಸುರಸತ್ರದಲ್ಲಿ ಪ್ರಭಂಜನ. ಹಿಂ ದಕ್ಷೇಂದ್ರ ಧರಿಸಿಧ್ವನಿ ಕರದೋಳ್ ಕಾಲಭೈರವಿಯ ಉರಿಜ್ವಾಲೆಯಂ ಬರ್ಭರವ ದೀಪಗಳೇಳಂಗೆ ಸ್ತುತಿರ್ಪುದ ಪಾತಾಳ ಶೇಷನ ವಿಜಯಲಕ್ಷ್ಮಿಯಂ ಪ್ರಜ್ವಲಿಸುತ್ತಿರ್ಪ ಈ ದುರಧೀರನಾದ ದಕ್ಷೇಂದ್ರನಿಗೆ ಸುರಸತ್ರಯಾಗದಲ್ಲಿ ಪ್ರಭಂಜನ ಪ್ರಭಂಜನ ಪ್ರಭಂಜನ. ದಕ್ಷಧೀರ, ಅದೇಕೆ ಪಶ್ಚಾತ್ತಾಪದಿಂದ ಪರಿತಪಿಸುತ್ತಿರುವೆ? ನೆರೆದ ಮಹಾಸಭೆಯಲ್ಲಿ ವಿದ್ಯಾಧರ ನಗೆಗಳಲು ನನಸಾಯಿತು. ದೇವ, ಜಂಬೂಕದ ಕೂಗು ಗಗನಕ್ಕೆ ಕೇಳಿಸುವುದೇ? ಅಂದ ಮೇಲೆ ಆ ದೇವತೆಗಳಿಂದ ನಮಗೇನಾಗಬೇಕು? ಆಗಬೇಕಾದ ಕಾರ್ಯವನ್ನು ಆಗ ಮಾಡಿದನೇ ಪ್ರಭುದೇವ. ಹಿಂತಿರುಗಿ ನೋಡೆ, ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಅತ್ಯಪಮಾನವಾಯಿತು. ದಕ್ಷಧೀರ, ಶಾಂತನಾಗು. ಅಪಮಾನವು ಒಂದು ಕಾಲದಲ್ಲಿ ಅಪಘಾತವಾಗುವುದು. ಅಪಘಾತ ನಾವಾಗ್ನಿಯಂತೆ ದಗದಗಿಸುತ್ತಿರುವ ಜಠರಾಗ್ನಿಯನ್ನು ದಹಿಸಲು ಸ್ಥಳವಿಲ್ಲ ಈ ಬ್ರಹ್ಮಾಂಡದಲ್ಲಿ. ದಕ್ಷ ಪರಿಭವನರ ರಕ್ತಧಾರೆಯಿಂದ ಪ್ರಜ್ವಲಿಸುತ್ತಿರುವ ಈ ಕರಖಡ್ಗವನ್ನು ಸಪ್ತಾಂಬುದಿಯಲ್ಲಿ ಅಪ್ಸದೆ ಜಲನಿಧಿಯು ಶೋಣಿತವಾಗಿ ಪರಿಣಮಿಸಿದೆ. ಆ ಚಿಂತೆಯು ಭೃಗುದೇವನಲ್ಲಿ ಮೀಸಲಾಗಿರುವುದು. ಅಂದಿನ ಪರಿಭವವನ್ನು ಹಿಂತಿರುಗಿ ನೋಡೆ, ಚಕಿತನಾಗಿದ್ದ ನೀ ಪ್ರಭುದೇವ. ಆತ್ಮಹತ್ಯೆ ಅತ್ಯಪಮಾನದಲ್ಲಿ ತೇಲಾಡುತ್ತಿದ್ದ ಈ ದಕ್ಷವೀರ ರಸವು ನಿಸ್ಸಾರವಾಯಿತು. ನಿಸ್ಸಾರ ನಿಸ್ಸಾರ ಬ್ರಹ್ಮಯಜ್ಞ ಬಂಧಿತನಾದ ಭೃಗುದೇವನು ಎಂದೆಂದು ಚಕಿತನಲ್ಲ. ಹಾಗಾದರೆ ಅಂದಿನ ದಿನ ಬೇಕೆ ಶಾಂತಿ ಸಮ್ಮೇಳನ? ಶಾಂತಿ ಸಮ್ಮೇಳನವಲ್ಲ, ಶಿಲೆಯ ಮರೆಯಲ್ಲಿ ಅಡಗಿರುವ ಅಗ್ನಿಯಂತೆ ಮರೆಯಾಗಿದ್ದ ಕೋಪಾಗ್ನಿಯು ದಕ್ಷ ಯಜ್ಞದಲ್ಲಿ ಮಿಂಚಿನ ನಾಲಿಗೆ ಅಂತ ನೀನು ಹತ್ತುವುದು. ದಕ್ಷಯಜ್ಞ ಅದನ್ನು ಮಾಡುವವರಾರು ಗುರುದೇವ? ಮತ್ಯಾರಿಂದ ಸಾಧ್ಯ? ಭಯಂಕರನಾದ ಭೃಗು ದಕ್ಷ ಸಿಡಿಲಿನ ಶರಣ ಗತಿಯನ್ನು ಹೊಂದಿದ ಭೂಧರನಂತೆ ವಿಭಾಗವಾದ ಮನದಲ್ಲಿ ದಕ್ಷ ಯಜ್ಞವನ್ನು ಪ್ರತಿಷ್ಠೆ ಮಾಡುವೆನು. ಅದು ನಿಮ್ಮಿಂದ ಸಾಧ್ಯವೇ ಗುರುದೇವ? ಅಸಾಧ್ಯವಾದ ಕಾರ್ಯವೊಂದಿಲ್ಲ ನನಗೆ. ಒಂದೆರಡು ದಿವಸದಲ್ಲಿ ಹೂಡುವೆನು ದಕ್ಷ ಮಾರಣ ಮಹಾಯಜ್ಞವನ್ನು.
ಪರಶಿವನ ರಕ್ತ ರಸದಿಂದ ಸಮ್ಮಿಳಿತವಾದ ಸಮ್ಮಿತ್ತುಗಳೇ ಅದಕ್ಕೆ ಆವಿರ್ಭಾಗ. ಆವಿರ್ಭಾಗ ಅದು ಆವಿರ್ಭಾಗದ ವಿಜಯ ಘೋಷವನ್ನು ಕೂಗುತ್ತಾ ನಾರದರು ಈ ತಲೆ ಬರುತ್ತಿರುವರು. ಬರಲಿ ಬರಲಿ. ಮಂಗಳಾನಿ ಭವಂತು ದಕ್ಷ ಬ್ರಹ್ಮ. ಭೃಗು ಮರೀಚಿಕ ಬ್ರಹ್ಮಗಳಿಂದ ಕೂಡಿದ ನಿನ್ನ ಭಾಗ್ಯವೇ ಭಾಗ್ಯ ಅಲ್ಲವೇ? ಇಲ್ಲ ಪೂಜ್ಯರೇ, ನಾನೋರ್ವ ಹತಭಾಗ್ಯ. ಅದೇಕೆ ಹೀಗೆ ಹೇಳುತ್ತಿರುವ ದಕ್ಷ ಬ್ರಹ್ಮ? ದೇವಾ, ಸತ್ರಯಾಗವನ್ನು ಪ್ರವೇಶಿಸಿದ ಮೇಲೆ ಮತ್ತೇನು? ಮತ್ತೆ ಈ ಭೃಗುದೇವನಿರುವಲ್ಲಿ ನಿನ್ನ ವೈಭವಕ್ಕೆ ದುರ್ಭೇದವೇ? ದುರ್ಭೇದ ದುರ್ಭೇದ ನಾಳೆ ಬೈಗಂಜಿನ ಹೂಡುವೆ ದಕ್ಷ ಮೋರಣ ಮಹಾಯಜ್ಞವನ್ನು. ಬಹಳ ಸಂತೋಷವಾಯಿತು. ಊಡಲೇಬೇಕು ಈ ಮರಣ ಮಹಾಯಜ್ಞವನ್ನು. ದಕ್ಷಿಣಿಗಾಗಿ ಮಾರಣ ಮಹಾಯಜ್ಞವನ್ನು ಹೂಡಲೇಬೇಕು. ಹೂಡುವವರು ನೀವಲ್ಲದೆ ಮತ್ಯಾರು ಭೃಗುದೇವ? ಹೌದು ನಾರದ ಬ್ರಹ್ಮ, ನೀನೋರ್ವ ನವಬ್ರಹ್ಮರುಗಳಲ್ಲಿ ಅಧಿನಾಯಕ.
ನಮಗಾದ ಅಪಮಾನವು ನಿಮಗೂ ಅಲ್ಲವೇ? ಅದಕ್ಕಾಗಿಯೇ ನಾನಿಲ್ಲಿಗೆ ಬಂದಿರುವುದು. ನಾನಲ್ಲದ ಮತ್ತಾರು ನಿಮಗೆ ಹಿತೈಷಿಗಳು? ದಕ್ಷ, ಸಂಚಾರಿ, ದಕ್ಷ ಮಾರಣ ಮಹಾಯಜ್ಞದ ಸಮಾರಂಭವನ್ನು ದೇವಲೋಕದಲ್ಲಿ ಹರಡು. ಪರಶಿವನ ಪರಮಾವಧಿಯನ್ನು ಕಂಡು ಯಕ್ಷ ಗಂಧರ್ವರು ಸಂತೋಷ ಪಡಲಿ. ಪರಶಿವನ ಪರಮಾವಧಿ. ಪ್ರಭುದೇವ, ದಕ್ಷವೀರ, ಪರಶಿವನ ಪರಮಾವಧಿ ನಿಶ್ಚಯವೇ? ನಿಶ್ಚಯವಾದರೆ ಜೋಮಾತ ಶಿವನೆಂದು ನಿನಗೆ ಭಯವೇ? ಭಯವಲ್ಲದ ಮತ್ತೇನು ಪ್ರಭುದೇವ? ಅಲ್ಲ, ಭಯವೆಂಬ ಶಬ್ದವನ್ನು ಈ ದುರಧೀರನ ಮುಂದೆ ಎತ್ತಬೇಡ. ನಾರಾಯಣ, ಸ್ಥಿರನಾಗು ದಕ್ಷ, ಸ್ಥಿರನಾಗು. ಗೋವೇದಿಕ ಪುಷ್ಯ ರಾಗಗಳ ಸಾಲು ನೆಲಗಟ್ಟುಗಳಿಂದ ರಂಜಿಸಲಿ ಯಜ್ಞಶಾಲೆ. ಮುತ್ತು, ರತ್ನ, ವಜ್ರ, ವೈಡೂರ್ಯಗಳಿಂದ ಅಲಂಕರಿಸಲು ಯೋಜನ ರಂಗವಲ್ಲಿಗಳಿಂದ ಯಜ್ಞಶಾಲೆ. ಆ ಶೂರಪಾಣಿಯ ರುಂಡವನ್ನು ಯಾವ ಮಂಟಪದಲ್ಲಿ ಇದೇ ಈ ಭೃಗುದೇವನು ದಕ್ಷಿಣಿಗಾಗಿ ಧರಿಸಲ್ಪಟ್ಟ ಪ್ರಧಾನದ ಭಯ. ಒಳ್ಳೆಯ ಅಭಯ ಪ್ರದಾನ. ಭೃಗು ದಕ್ಷಿಣ ಅಭಯ ಪ್ರಧಾನವೆಂದು ಶಿವ ಸಮಾಧಿಯ ಮರಣಭೂಮಿಯಾಯಿತು. ಆ ಮರಣಭೂಮಿಯಲ್ಲಿ ಧನ್ಯನಾದ ನೀ ದಕ್ಷ ಬ್ರಹ್ಮನ್. ಬ್ರಹ್ಮಚಾರಿ ಆಶೀರ್ವಾದ ಬಲದಿಂದ ನಾರಾಯಣ ನಾರಾಯಣ. ಪ್ರಭುದೇವ, ದಕ್ಷವೀರ, ದೀಕ್ಷಾಬದ್ಧನಾದ ಈ ದಕ್ಷನನ್ನು ಆಶೀರ್ವದಿಸಿ. ಜೈ ಭೈರವಿ. ಮೃಗುವಿನ ಆಜ್ಞೆಯಂತೆ ನಾನೀಗಲೇ ದಕ್ಷ ಮಹಾಯಜ್ಞವನ್ನು ಹೂಡುವೆನು. ಜೈ ಭೈರವಿ, ಜೈ ಜೈ ಭೈರವಿ. ನಡೆಸಿ ನೋಡುವೆನು ದಗಿಸಿ ಮೆರೆದ ಸುತವಾ. ನಡೆಸಿ ನೋಡುವೆನು ದಗಿಸಿ ಮೆರೆದ ಸುತವಾ. ನನ್ನ ಆಶ್ರಮಕ್ಕೆ ಮುಕುಂದನೊಡನೆ ಬಂದ ಪರಶಿವನು ತನ್ನ ಹಣಗಣ್ಣನ್ನು ಉಳಿಸಿಕೊಂಡು ನನ್ನ
ಕೋಲಿನ ನೇತ್ರವನ್ನು ಕಿಡಿಸಿದನು. ಅಲ್ಲದೆ ದೇವತೆಗಳ ಅಗ್ರ ಪೂಜೆಗೆ ಕಾರಣನಾದನು. ನಿನ್ನೆಯ ಸರವಣ ಸತ್ರಯಾಗದಲ್ಲಿ ದಕ್ಷ ಬ್ರಹ್ಮನನ್ನು ನಿರಾಕರಿಸಲು ಅನೇಕ ಮಾತುಗಳು ಅನಿವಾರ್ಯವಾಗಿ ಹೆಚ್ಚಿದವು. ಯಾವುದಕ್ಕೂ ಪರಶಿವನು ಮಾತನಾಡಲಿಲ್ಲ. ದಕ್ಷನಾದರೂ ಆ ಪರಶಿವನಲ್ಲಿ ವೈರತ್ವವನ್ನು ಸಾಧಿಸಲು ಆಲೋಚಿಸುತ್ತಿರುವನು. ಇರಲಿ ಮುಂದೆ ಏನಾಗುವುದೋ ನೋಡುವ.